ಆರ್ಎಸ್ಎಸ್ ವರ್ಸಸ್ ಸರ್ಕಾರ, ರಾಜ್ಯ ಸರ್ಕಾರದ ಜಟಾಪಟಿ ನಿಲ್ಲೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ಆರ್ಎಸ್ಎಸ್ ಕಾರ್ಯಕರ್ತರು ಹೈಕೋರ್ಟ್ ಸೂಚನೆಯಂತೆ ಹೊಸ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಇರಲಿಲ್ವಂತೆ. ಹಾಗಾಗಿ ಜಿಲ್ಲಾಧಿಕಾರಿ ಅವರ ಅಧಿಕೃತ 2 ಇಮೇಲ್ಗೆ ಅನುಮತಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿ ಸರ್ಕಾರಿ ದೂರವಾಣಿ ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಅನುಮತಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅಕ್ಟೋಬರ್ 24ಕ್ಕೆ ವಿಚಾರಣೆ ನಡೆಯುತ್ತೆ. ಈ ನಡುವೆ ಕೋರ್ಟ್ ಅನುಮತಿ ಪಡೆದು ನವೆಂಬರ್ 2ಕ್ಕೆ ಪಥಸಂಚಲನ ಮಾಡಲು ಆರ್ಎಸ್ಎಸ್ ತಯಾರಿಯನ್ನು ಮಾಡಿಕೊಂಡಿದೆ ಅಂತೆ. ಸಾಮಾಜಿಕ ಜಾಲತಾಣದಲ್ಲಿ ಪಥಸಂಚಲನದ ಪೋಸ್ಟ್ ವೈರಲ್ ಆಗಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಯಾವುದೇ ಹಸ್ತಕ್ಷೇಪ ಮಾಡಲ್ಲ, ಹೊಸದಾಗಿ ಅರ್ಜಿ ಸಲ್ಲಿಸಿ ಅಂತ ಕೋರ್ಟ್ ಹೇಳಿದೆ. ಜಿಲ್ಲಾಡಳಿತ ಏನು ಮಾಡುತ್ತೆ ನೋಡೋಣ ಅಂದಿದ್ದಾರೆ. ಈ ನಡುವೆ ಮತ್ತಿಬ್ಬರು ಅಧಿಕಾರಿಗಳು ಗಣವೇಶದಲ್ಲಿನ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿರೋ ಫೋಟೋ ವೈರಲ್ ಆಗಿದೆ. ನಿನ್ನೆ ಸೇಡಂನಲ್ಲಿ ನಡೆದ ಪಥಸಂಚಲನದಲ್ಲಿ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಭಾಗಿಯಾಗಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಜಿಎಸ್ಟಿ ಆಫೀಸರ್ ಭಾಗಿಯಾಗಿರುವ ವಿಡಿಯೋ ವೈರಲ್ ಆಗಿದೆ. ಕಲಬುರಗಿ ಜಿಲ್ಲೆಯ ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತ ಮಹೇಶ್ ಪಾಟೀಲ್ ಅಕ್ಟೋಬರ್ 14ರಂದು ಬಸವ ಕಲ್ಯಾಣದಲ್ಲಿ ನಡೆದಿದ್ದ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಇದೇ ಪಥಸಂಚಲನದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ಪಿಡಿಒಗಳು ಕೂಡ ಭಾಗಿಯಾಗಿದ್ರು ಎನ್ನಲಾಗ್ತಾ ಇದೆ. ಕೋರ್ಟ್ ಏನು ಹೇಳಿದೆ, ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರಾ ತಿರಸ್ಕಾರ ಮಾಡ್ತಾರಾ ನೋಡೋಣ ಅಂತ ಹೇಳಿದ್ದಾರೆ. ಐ ಆಮ್ ನಾಟ್ ಇನ್ಫ್ಲೂಯೆನ್ಸಿಂಗ್ ಎನಿಬಡಿ. ಸೆಂಟ್ರಲ್ ಗೌರ್ಮೆಂಟು ಒಂದು ಅಮೆಂಡ್ಮೆಂಟ್ ತಂದಿರೋದು ನಿಜ, ಅಲ್ಲಿ ಮಾಡಲಿ. ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದು ಅಂತ ಅಮೆಂಡ್ಮೆಂಟ್ ಇಲ್ಲ. ಇಫ್ ಯು ಆರ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಯು ಕ್ಯಾನ್ ಪಾರ್ಟಿಸಿಪೇಟ್ ಅಂತ ಇದು ಮೊನ್ನೆ ತೆಗೆದಿರೋದು, ಮುಂಚೆ ಇರಲಿಲ್ಲ. ಸ್ಟೇಟ್ ಗೌರ್ಮೆಂಟಲ್ಲಿ ಅಂಥದ್ದು ಯಾವುದೂ ಇಲ್ಲ. ಭಾಳ ಸ್ಪಷ್ಟವಾಗಿ ನಾನು ಉಲ್ಲೇಖಿಸಿ ಹಾಕಿದ್ದೀನಲ್ಲ. ಇಲ್ಲ, ಆರ್ ಎಸ್ ಎಸ್ ಪಥಸಂಚಲನ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಾ ಇರ್ತಾರೆ ಅರ್ಥನೇ ಆಗ್ತಿಲ್ಲ. ಮಂಡ್ಯದಲ್ಲಿ ಈಗ ಗಣೇಶ ಉತ್ಸವಕ್ಕೆ ಅಡ್ಡಿಪಡಿಸಿದ್ರು ಅಂತ ಆಮೇಲೆ 10 ಗಣೇಶ ಉತ್ಸವವನ್ನು ಎಷ್ಟು ವಿಜೃಂಭಣೆಯಿಂದ ಮಾಡಿದ್ರು. ನಾಳೆ ಇದು ಕೋರ್ಟಿಂದ ಅನುಮತಿ ಪಡ್ಕೊಂಡ್ಮೇಲೆ ಅದೇ ರೀತಿಯಾಗಿ ಆಗಲ್ವಾ? ಇದು ಅದರಲ್ಲಿ ನೋ ಡೌಟ್ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದದ್ದು ಇವರೇ ವೈಭವೀಕರಿಸೋ ಹಾಗೆ ಮಾಡ್ತಾರೆ. ಅನುಮಾನನೇ ಬೇಡ ಅದರಲ್ಲಿ. ಯಾಕೆ ಅಂತ ಎಕ್ಸಾಂಪಲ್ ಕೊಟ್ಕೊಂಡು ಹೇಳ್ತೀನಿ. 3 ಬಾರಿ ಹಿಂದೆಯೂ ಕೂಡ ಆರ್ಎಸ್ಎಸ್ ಬ್ಯಾನ್ ಅನ್ನ ಕೇಂದ್ರದಲ್ಲಿ ಮಾಡಿ ಆಗಿತ್ತು. 48ರಲ್ಲಿ ಒಂದು, ಅದಾದ ನಂತರ ಎಮರ್ಜೆನ್ಸಿ ಟೈಮಲ್ಲಿ ಒಂದು, ಅದಾದ ನಂತರ 92ರಲ್ಲಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ಮಾಡಿದ್ರು. ಸೊ ಇಷ್ಟೆಲ್ಲ ಮಾಡ್ಕೊಂಡು ಬಂದಾಗ 3 ಬಾರಿ ಈ ರೀತಿಯಾಗಿ ಬ್ಯಾನ್ ಅನ್ನ ಮಾಡಿದ ನಂತರವೂ ಸಹ ಆರ್ಎಸ್ಎಸ್ ಕ್ಷೀಣಿಸಬೇಕಾಗಿತ್ತು. ಸೊ ಆರ್ಎಸ್ಎಸ್ ಕ್ಷೀಣಿಸಲಿಲ್ಲ ಯಾಕೆ? ಆರ್ಎಸ್ಎಸ್ ಕುಗ್ಲಿಲ್ಲ ಯಾಕೆ? ಆರ್ಎಸ್ಎಸ್ ಸಂಘಟನೆ ಅನ್ನುವಂಥದ್ದು ಪುಟಾಣಿ ಸಂಘಟನೆ ಯಾಕೆ ಆಗಲಿಲ್ಲ? ಲಕ್ಷಾಂತರ ಸಂಖ್ಯೆಯಲ್ಲಿ ಅದರಲ್ಲಿ ಕಾರ್ಯಕರ್ತರು ಯಾಕೆ ಭಾಗಿಯಾಗಕ್ಕೆ ಶುರು ಆದರು? ಹೆಣ್ಣುಮಕ್ಕಳು ಕೂಡ ಹೋಗಿ ಸೇರ್ಕೊಳ್ಳುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣವಾಯಿತು? ನೀವು ಯಾವುದನ್ನ ಕಟ್ಟಿ ಹಾಕುವಂಥ ಪ್ರಯತ್ನವನ್ನ ಮಾಡ್ತಿರೋ ಅದು ಅಷ್ಟೇ ವಿಜೃಂಭಿಸೋಕೆ ಶುರುವಾಗುತ್ತೆ. ಜನರನ್ನ ಇನ್ನಷ್ಟು ಅಟ್ರಾಕ್ಟ್ ಮಾಡುತ್ತೆ. 100% ನೋ ಡೌಟ್. ಈಗ ಈ ವಿಚಾರದಲ್ಲಿ ಕಾಂಗ್ರೆಸ್ ವಿರೋಧಿಯಾಗಿರುವಂಥ ಯಾರಾದರೂ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿರ್ತಾರೆ. ಈ ಸರ್ಕಾರ ಏನಪ್ಪ ಅನ್ನುವಂಥ ಮಾತನಾಡುವಂಥವ್ರು, ಅವರು RSSನಿಗೆ ಬ್ಯಾನ್ ಮಾಡಿದಂದಾಗ ಕರೆಕ್ಟಾ, RSS ಕಡೆ ಆಗಲ್ವಾ, ಆಯ್ತು ನಾನು RSSಗೆ ಹೋಗ್ತೀನಿ, ಈ ಮಾನಸಿಕತೆ ಬೆಳೆಯಕ್ಕೆ ಶುರುವಾಗತ್ತೆ. ಕಾರಣ ಅದು RSS ಮೇಲಿರುವಂಥ ಆಸಕ್ತಿ ಒಂದು ಕಡೆಗೆ ಇರಬಹುದು ಕೆಲವರಿಗೆ, ಆದರೆ ಕೆಲವರಿಗೆ ಏನಾಗುತ್ತೆ, ನಿಮ್ಮ ಮೇಲಿರುವಂಥ ಕೋಪ ನಾನು ಅವ್ರ ಜೊತೆ ಗುರುತಿಸ್ಕೊಳ್ತೀನಿ ಇರುವಂತ ಹೋಗ್ತಾರೆ. ಎರಡನೆಯದು, ನೀವು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತಹ ಕ್ರಮ ಇದೆಯಲ್ಲ, ಅದ್ರ ಬಗ್ಗೆ ನಿಮಗೆ ಆಸಕ್ತಿ ಇರಲಿಲ್ಲ. ಈಗ ಪಥಸಂಚಲನವನ್ನು ನಿಲ್ಲಿಸುವಂಥದ್ರಲ್ಲಿ ಎಷ್ಟು ಆಸಕ್ತಿ ಇದೆಯೋ, ಕ್ಯಾಬಿನೆಟ್ನಲ್ಲಿ ತಗೊಂಡು ಮೀಟಿಂಗ್ ಅನ್ನ ಮಾಡಿ ಅದಕ್ಕೊಂದು ಆದೇಶವನ್ನು ಹೊರಡಿಸುವಂಥ ಮಟ್ಟದಲ್ಲಿ ಆಸಕ್ತಿ ಹೇಗಿದೆಯೋ, ಹಾಗೆ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಅಲ್ಲಲ್ಲಲ್ಲಿ ಘೋಷಣೆಗಳನ್ನು ಕೂಗುವಂಥವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ನಾವು ಒಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೆಗೆದುಕೊಳ್ಬೇಕು ಅನ್ನುವಂಥ ನಿಲುವುಗಳು ನಿಮ್ದು ಹೇಗೆ ಬರಲಿಲ್ವೋ, ಆ ಕೋಪ ಅನೇಕ ಜನರಲ್ಲಿದೆ. ಆಕ್ಷನ್ ಪಕ್ಕಕ್ಕಿಡೋಣ, ಅಟ್ಲೀಸ್ಟ್ ಅದ್ರ ಬಗ್ಗೆ ಮಾತಾಡ್ಲಿಲ್ವಲ್ಲ. ಎಕ್ಸಾಕ್ಟ್ಲಿ, ಆ ಕೋಪ ಜನರಲ್ಲಿ ಇರುತ್ತೆ. ನೀವು ಬೇರೆ ಏನಾದರೂ ಮಾಡ್ಕೊಂಡು ಹೋಗಿ, ಹಿಂದೂ ಮುಸ್ಲಿಂ ಅನ್ಕೊಂಡು ಹೋಗಿ ಏನಾದರೂ ಮಾಡಿದ್ರೆ ದೇಶದ ವಿಚಾರದಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅಯ್ಯೋ, ಪಾಕಿಸ್ತಾನದ ಬಗ್ಗೆ ಜಿಂದಾಬಾದ್ ಅಂದ್ರೂ ಕೂಡ ಅದನ್ನು ವಿರೋಧ ಮಾಡುವಂಥ ಮೂರ್ಖರಿದಾರಲ್ಲ ಇಲ್ಲಿ ಅಂತ ಹೇಳಿ, ಯಾಕೆ ವಿರೋಧ ಮಾಡೋದಿಲ್ಲ ಅಂತ ಹೇಳಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಘೋಷಣೆಗಳನ್ನು ಕೂಕೊಂಡು ಹೋಗ್ತಾರೆ. ಅದು FSL ಅಲ್ಲೂ ಕೂಡ ಬರುತ್ತೆ. ಅದಾದ ನಂತರ ಅದನ್ನ ವಿರೋಧ ಮಾಡುವಂತವ್ರು ಇಲ್ವಲ್ಲ ಅಂತ ಕೋಪ ಬರುತ್ತೆ. ಅದ್ರದ್ದು ಆಡಿಯೋ ಇರಲಿಲ್ಲ ಅಂದಿದ್ರೆ ಕಥೆ ಬೇರೆನೇ ಇರ್ತಿತ್ತು. ಚಾರ್ಜ್ ಶೀಟ್ ಕೂಡ ಹಾಕ್ಲಿಲ್ಲ, ಅದನ್ನ ಹಾಗೆ ಸೈಲೆಂಟ್ ಆಗಿ ಮುಚ್ಚಾಕ್ಬಿಟ್ರಿ. ಅದಕ್ಕೆ ಹೇಳೋದು, ಆ ಕೋಪ ಯಾರ್ಯಾರಿಗಿರುತ್ತೋ ಇವ್ರಿಗೆ ದೇಶದ ಮೇಲೆ ಪ್ರೀತಿನೂ ಇಲ್ಲ. ಇನ್ನೊಬ್ರು ಯಾರೋ ದೇಶದ ಭಕ್ತಿಯ ವಿಚಾರದಲ್ಲಿ ಮಾತನಾಡಿಕೊಂಡು ಈ ದೇಶ ಭೂಮಿ ಇದೆಲ್ಲವೂ ಕೂಡ ನನ್ನ ತಾಯಿ ಅನ್ನುವಂಥದ್ದನ್ನು ಹೇಳ್ಕೊಂಡು ಹೋಗ್ತಾರೋ ಅವ್ರ ಮೇಲೂ ಕೂಡ ನಿಮ್ಮ ಕೋಪ ಬರೋದಾದ್ರೆ
ನಿಮ್ಮ ವಿರೋಧಿಗಳೆಲ್ಲವೂ ಕೂಡ ಆ ಕಡೆಗೆ ಟರ್ನ್ ಆಗ್ತಾರೆ. ಬ್ಯಾಲೆನ್ಸಿಂಗ್ ಆಗಿರುವಂಥವ್ರು, ಅದು ಒಗ್ಗಟ್ಟಾಗ್ಲಿಕ್ಕೆ ಇವರೇ ಅವಕಾಶ ಸಂಘಟನೆ ಮತ್ತೆ ಬೆಳೆಯಕ್ಕೆ ಶುರು ಆಗುತ್ತೆ. ಅದನ್ನು ಆ ಪ್ರಮಾಣದಲ್ಲಿ ಬಿಡಬೇಕು, ಅದನ್ನು ಹಾಗೆ ಆ ಪ್ರಮಾಣದಲ್ಲಿ ಅದು ಹೋಗ್ತಾ ಇರುತ್ತೆ. ಈಗ ನೀವು ಅಡ್ಡಿಪಡಿಸಿದ್ರಾ, ನಾಳೆ ಇನ್ನೊಂದು ರೀತಿಯಲ್ಲಿ ನಡೆಯುತ್ತೆ. ದಿವ್ಯಾ ಹೇಳ್ದಂಗೆ ಈಗ ಮೊನ್ನೆ ಆದಂಥದ್ದು ಮದ್ದೂರಿನಲ್ಲಿ ಆಗಿತ್ತು. ಏನಾಯಿತು, ನೀವು ಒಂದು ಕಡೆಗೆ ಬ್ಯಾನ್ ಮಾಡಿದ್ರಿ, ಅದು ಮಹಾ ದೊಡ್ಡ ಮಟ್ಟದಲ್ಲೇ ಆಗೋಯ್ತು. ಅದು ಇತಿಹಾಸದ ಮದ್ದೂರಿನ ಇತಿಹಾಸದಲ್ಲೇ ದಾಖಲಾಗಿ ಉಳ್ಕೊಂಡೋಯ್ತು. ಹಾಗೆ ಇದು ಕೂಡ ನೀವೆಷ್ಟು ಅದನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡಿದ್ರು ಅದು ಅಷ್ಟೇ ಪುಡಿದೇಳುತ್ತೆ. ಬಟ್ ಒಂದು ಹೇಳ್ತೀನಿ, ಸೈದ್ಧಾಂತಿಕವಾಗಿ ನಿಮ್ಮ ನಿಲುವುಗಳನ್ನು, ಹೋರಾಟಗಳನ್ನು ಸೈದ್ಧಾಂತಿಕವಾಗಿಯೇ ಮಾಡಬೇಕು ಹೊರತು ನನ್ನ ಹತ್ರ ಪವರ್ ಇದೆ, ನಾನು ಈ ಪವರನ್ನು ಬಳಕೆ ಮಾಡ್ಕೊಂಡು ಅವ್ರನ್ನ ಕಟ್ಟಿ ಹಾಕುವಂಥ ಪ್ರಯತ್ನವನ್ನ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಅಧಿಕಾರಿಗಳ ವಿಷಯದಲ್ಲಿ ಕಟ್ಟಿ ಹಾಕುವಂಥ ಪ್ರಯತ್ನವನ್ನ ಮಾಡ್ತೀನಿ ಅಂತಂದ್ರೆ ಅದು ನಿಮ್ಮಂಥ ಮೂರ್ಖರು ಇನ್ನೊಬ್ಬರಿಲ್ಲ. ಯಾಕೆ ಅಂತಂದ್ರೆ ನಿಮ್ಮದು ಅಧಿಕಾರ ಕೇವಲ 5 ವರ್ಷ ಅಷ್ಟೇ. ಆ ಅಧಿಕಾರಿಗಳ ಅವಧಿ 60 ವರ್ಷ ಅವ್ರು ರಿಟೈರ್ಮೆಂಟ್ ಆಗುವವರೆಗೂ ಇರ್ತಾರೆ. ಅವ್ರು 60 ವರ್ಷದವರೆಗೂ ಕೂಡ, ಆಯ್ತಾ? ನಿಮ್ದು 5 ವರ್ಷ. 5 ವರ್ಷ ಆದಮೇಲೆ ಜನ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಕಿತ್ತು ಬಿಸಾಕ್ತಾರೆ, ನಿಮ್ಮನ್ನು ಮನೇಲಿ ಹೋಗಿ ಕೂತ್ಕೋಬೇಕು. ಆವಾಗ ಅದೇ ಅಧಿಕಾರಿಗಳು ನಿಮ್ದು ಯಾವುದಾದ್ರೂ ವಿಚಾರದಲ್ಲಿ ಏನಾದರೂ ತಗಲಾಕೊಂಡ್ರೆ ನಿಮ್ಮನ್ನು ಹೆಂಗೆ ರುಬ್ಬಬಹುದು ಅವರು? ಜಸ್ಟ್ ಇಮ್ಯಾಜಿನ್, ಕಲ್ಪನೆ ಮಾಡ್ಕೊಳ್ಳಿ ಒಂದ್ಸಲ ಕಣ್ಣು ಮುಚ್ಕೊಂಡು. ಓಹೋ, ನಾನು ಹಿಂಗಂದಾಗ, ಅವ್ರ ಅಧಿಕಾರಿ ಬಂದಾಗ, ನನ್ನ ಮನೆ ಏನಾದರೂ ಆದಾಗ ಏನಾಗ್ಬೋದು ನನ್ನ ಪರಿಸ್ಥಿತಿ. ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ, ನಿದ್ದೆನೂ ಬರಲ್ಲ ನಿಮಗೆ. ಅವ್ರಿಗೆ ಆ ಪವರ್ ಇರುತ್ತೆ, ನಿಮಗೆ ಆ ಪವರ್ ಇರಲ್ಲ. ಆವಾಗ ಜಸ್ಟ್ ಯೋಚನೆ ಮಾಡ್ಕೊಳ್ಳಿ, ಮುಂದುವರಿರಿ, ಒಳ್ಳೆಯ ಕೆಲಸಕ್ಕೆ ಒಳ್ಳೆಯದನ್ನು ಮಾಡಿ ಅಷ್ಟೇ. ಇನ್ನು ಚಿತ್ತಾಪುರ ಮಾಡೆಲ್ ಕರ್ನಾಟಕಕ್ಕೆ ಅನ್ವಯ ಆಗಲಿದ್ದು ಹೊಸ ಸಂಘರ್ಷಕ್ಕೆ ಮುನ್ನುಡಿ ಬರೆಯುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ಪ್ರಾರ್ಥನೆ ಮಾಡುವ ಸ್ಥಳಗಳಿಗೂ ಕೂಡ ಅನುಮತಿ ಪಡೆಯುವ ಸಂಕಟ. ನಮಾಜ್ಗೂ ಅದೇ ರೂಲ್ಸ್ ಮಾಡಿ ಅಂತ ಬಿಜೆಪಿ ನಾಯಕರು ಈಗ ಕೂಗೆತ್ತಿದ್ದಾರೆ. ಸರ್ಕಾರದಿಂದಲೂ ಕಾನೂನು ಪರಿಪಾಲನೆ ಮಾಡಬೇಕಾಗಿದ್ದು ಧರ್ಮ ಸಂಕಟ ಶುರುವಾಗಿದೆ. ಆದರೆ ಈ ನಡುವೆ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ಗೆ ಅವಕಾಶ ಕೊಡ್ತೀರಾ ಎಂಬ ಪ್ರಶ್ನೆಗೆ ಯತ್ನಾಳ್ ಅವರು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಆರ್ಎಸ್ಎಸ್ಗೆ ಹಾಕಿದ ನಿರ್ಬಂಧದ ರೂಲ್ಸ್ ಎಲ್ರಿಗೂ ಅಪ್ಲೈ ಆಗಲಿ ಅನ್ನೋದು ಅವರ ವಾದ. ಎಲ್ರಿಗೂ ಒಂದೇ ಕಾನೂನು ರೂಲ್ಸ್ ಪರಿಶೀಲಿಸ್ತೀವಿ ಅಂತ ನಿನ್ನೆಯಷ್ಟೇ ಗೃಹ ಸಚಿವರು ಹೇಳಿದ್ರು. ಏನ್ ಮಾಡ್ತಾರೆ ನೋಡಬೇಕು. ಹಾಗಾದ್ರೆ ವಿಶೇಷ ಸಂದರ್ಶನದಲ್ಲಿ ಪ್ರಾರ್ಥನೆಗೂ ಕೂಡ ಅನುಮತಿ ಕಡ್ಡಾಯನಾ? ಆಗ್ಲೂ ಚಿತ್ತಾಪುರ ಮಾಡೆಲ್ ಅನುಸರಿಸುತ್ತಾ ಸರ್ಕಾರ ಅನ್ನುವಂತಹ ಕುತೂಹಲ ಸದ್ಯ ಮನೆ ಮಾಡಿದೆ. ಈ ನಡುವೆ ಬೆಂಗಳೂರಿನಲ್ಲಿ ನಮಾಜ್ಗೂ ಅನುಮತಿ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅನುಮತಿ ತಗೋಬೇಕು, ಎಲ್ರಿಗೂ ಒಂದೇ ರೂಲ್ಸ್. ಆದೇಶದಲ್ಲಿ ನಿರ್ದಿಷ್ಟ ಸಂಘ ಸಂಸ್ಥೆಗಳ ವಿಚಾರ ಪ್ರಸ್ತಾಪ ಆಗಿಲ್ಲ. ರಾಜಣ್ಣ ಹೇಳಿದ್ರು ಅಷ್ಟೇ, ವಿಜಯೇಂದ್ರ ಹೇಳಿದ್ರು ಅಷ್ಟೇ ಅಂತ ಸ್ಪಷ್ಟಪಡಿಸಿದ್ರು. ಆದರೆ ಯಾಕೋ ಸಿಎಂಗೆ ಬರೆದಂತಹ ಪತ್ರ ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ ಯತ್ನಾಳ್ ಅವರು. ಕನ್ನಡದಲ್ಲೇ ಬರೀಬಹುದಿತ್ತಲ್ಲ ಅನ್ನುವಂತಹ ಪ್ರಶ್ನೆಗೆ ವ್ಯಂಗ್ಯವಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮಾಡಲಿ, ಅವರಿಗೂ ಪರ್ಮಿಷನ್ ಬೇಕು, ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು. ನಮ್ಮ ಈ ಆರ್ಡರ್ನಲ್ಲಿ ಸಂಘಟನೆ ಹೆಸರುಗಳು ಬರ್ದಿಲ್ಲ, ಉಲ್ಲೇಖಿಸಿಲ್ಲ, ಧರ್ಮದ ಹೆಸರುಗಳು ಉಲ್ಲೇಖಿಸಿಲ್ಲ. ಯಾರೇ ಇರ್ಬೋದು, ತಗೋಬೇಕು. ಅದು ರಾಜಣ್ಣ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ, ವಿಜೇಂದ್ರ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ. ನನ್ಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಯತ್ನಾಳ್ ಅವ್ರಿಗೆ ನಮ್ಮ ಮುಖ್ಯಮಂತ್ರಿಗೆ ಇಂಗ್ಲಿಷ್ನಲ್ಲಿ ಯಾಕೆ ಪತ್ರ ಬರೆದ್ರು ಗೊತ್ತಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಹ್ಯಾಸ್ ಏನು ನಂಗೆ ಗೊತ್ತಿಲ್ಲ, ಸಂದೇಶ ಎಲ್ಲೆಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸಂದೇಶ ಎಲ್ಲೆಲ್ಲಿ ಹೋಗುತ್ತೆ ನೋಡೋಣ. ಈಗ ಫಸ್ಟ್ ಕಾಂಗ್ರೆಸ್ ಬಿಜೆಪಿ ನಡುವೆ ಚಿತ್ತಾಪುರ ಆರ್ಎಸ್ಎಸ್ ಚಿತ್ಪಟ್ ಫೈಟ್ ತಾರಕಕ್ಕೇರಿಬಿಟ್ಟಿದೆ. ಈಗ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರ ಅಂಕುಶ ಹಾಕ್ತಾ ಇದ್ದಂತೆ ಬಿಜೆಪಿ ನಾಯಕರು ಕನಲಿ ಕೆಂಡವಾಗ್ಬಿಟ್ಟಿದಾರಂತೆ. ಓಹೋ, ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಿದಂತೆಯೇ ಸರ್ಕಾರಿ ಸ್ಥಳಗಳಲ್ಲಿ ನಮಾಜ್ಗೆ ಅಂಕುಶ ಹಾಕುವಂತೆ ಒತ್ತಾಯಿಸ್ತಾ ಇದ್ದಾರೆ. ಇದರಿಂದಾಗಿ ಪ್ರಾರ್ಥನೆ ಮಾಡುವ ಸ್ಥಳಗಳಿಗೂ ಅನುಮತಿ ಪಡೆಯುವ ಸಂಕಟ ಎದುರಾಗಬಹುದು ಎಂತಿದ್ದಾರೆ. ಸೊ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅಳವಡಿಸಲಾದ ರೂಲ್ಸ್ ಅನ್ನೇ ನಮಾಜ್ ಮಾಡೋಕ್ಕೂ ಜಾರಿ ಮಾಡಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಸೊ ವಿಪಕ್ಷ ನಾಯಕ ಅಶೋಕ್ ನಮಾಜ್ ಅಸ್ತ್ರ ಝಳಪಿಸಿದ್ದಾರೆ. ಚಿತ್ತಾಪುರದಲ್ಲಿ ವಿಚಿತ್ರ ಆದೇಶ ಬರ್ತಾ ಇದೆ, ನಿಮಗೆ ಕಾಮಾಲೆ ಕಣ್ಣ, ಇದೆಲ್ಲ ಕಾಣಲ್ವಾ, ಸರ್ಕಾರ ಏನು ಮಣ್ಣು ತಿಂತಾ ಇದೆ ಅಂತೆಲ್ಲ ಕಿಡಿಕಾರಿದ್ದಾರೆ. ಹಲವರು ವಿಚಾರದಲ್ಲಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಮಾಜ್ ಮಾಡ್ತಾರಪ್ಪ, ಕಳೆದ 70 ವರ್ಷದಿಂದ ಮಾಡ್ತಾವ್ರೆ. ಯಾಕೆ ಕ್ರಮ ಇಲ್ಲ? ಚಿತ್ತಾಪುರದಲ್ಲೇ ವಿಚಿತ್ರವಾದಂತ ಕ್ರಮಗಳು ಬರ್ತಾವಲ್ಲ. ರಂಜಾನು, ಯಾವ್ದಾವ್ದೋ ಜಾನ್ಗಳು, ಈದ್ ಮಿಲಾದುಗಳು. ಸಿದ್ದರಾಮಯ್ಯ ಟೋಪಿ ಹಾಕೊಂಡು ಹೋಗಿ ನಮಾಜ್ ಮಾಡ್ತಿರಲ್ಲ. ಮೊಹರಮ್ಮಲ್ಲಿ ಬ್ಲೇಡ್ಗಳಲ್ಲಿ, ಕತ್ತಿಗಳಲ್ಲಿ ಎಲ್ಲ ಹೊಡ್ಕೊಂತಾರಲ್ಲ. ಇದು ದೊಣ್ಣೆ, ನಿಮ್ಗೆ ದೊಣ್ಣೆ ಅಂತೆ, ಅದು ನಾವು ದಂಡ ಅಂತೀರಿ. ಕೋಲಾರದಲ್ಲಿ ಕತ್ತಿಗಳು ಹಾಕ್ಬಿಟ್ಟಿದ್ದು ದೊಡ್ಡದು 10 ಅಡಿ ಕತ್ತಿ. ಶಿವಮೊಗ್ಗದಲ್ಲಿ ಅಲ್ಲಿ ಕತ್ತಿಗಳು 2 ಕಡೆ ಕತ್ತಿಗಳು ಇಟ್ಕೊಂಡು ನಿಂತಿರುವಂತದ್ದು. ಗಜ್ನಿ ಮಹಮ್ಮದ್, ಟಿಪ್ಪು ಕತ್ತಿಗಳು ಇಟ್ಕೊಂಡು ತೋರಿಸ್ತಾ ಇದ್ರು. ಸಿದ್ದರಾಮಯ್ಯನವರೇ ಕತ್ತಿ ಹಿಡ್ಕೊಂಡಿದ್ರು ಟಿಪ್ಪು ಜಯಂತಿಯಲ್ಲಿ. ಅವಾಗ ಯಾವ ಕಾನೂನು ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಲ್ವಾ? ಅವಾಗ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ದೀರಾ ನೀವು ಪೊಲೀಸಿಂದ?
ಕಾಂಗ್ರೆಸ್ನಿಗೆ ಒಂದು ರೀತಿಯಲ್ಲಿ ಭಯ ಶುರುವಾಗಿದೆ. ಮುಖ್ಯಮಂತ್ರಿಗಾಗಿ ಸಿದ್ದರಾಮಯ್ಯನವರಿಗಾಗಲಿ ಪ್ರಿಯಾಂಕ್ ಖರ್ಗೆ ಇರಲಿ ದಮ್ ಇದ್ದರೆ ತಾಕತ್ತಿದ್ರೆ ಅವರು ಬ್ಯಾನ್ ಮಾಡುವಂಥ ಕೆಲಸ ಮಾಡಿ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಸವಾಲನ್ನು ಹಾಕ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೆ ತಾಕತ್ತಿದ್ರೆ ಅವರ ಅಪ್ಪನ ಮುಖ್ಯಮಂತ್ರಿ ಮಾಡಲಿ. ನಮ್ಮಲ್ಲಿ ಸಂಘವನ್ನ ಯಾವುದೇ ಕಾರಣಕ್ಕೆ ಬ್ಯಾನ್ ಮಾಡಿದರೆ ದಂಗೆ ಹೇಳ್ತದೆ, ಇಡೀ ದೇಶದಲ್ಲಿ ದಂಗೆ ಹೇಳುವಂಥ ಪರಿಸ್ಥಿತಿ ಆಗ್ತದೆ. RSS ಯಾರು ಮುಟ್ಟಿದಾರೋ ಅವರೆಲ್ಲರೂ ಕೂಡ ನಾಶ ಆಗೋಗಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿನೇ ತುರ್ತು ಪರಿಸ್ಥಿತಿ ತಂದು RSS ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಸುಣ್ಣ ಆಗೋದ್ರು. ಈ ಪ್ರಿಯಾಂಕಾ ಖರ್ಗೆ ಕುಂಡಿ ಇವ್ರು ಯಾವ ಲೆಕ್ಕ? ಇದು ಹಿಂದೂ ಧರ್ಮವನ್ನ ಉಳಿಸಂತ ಒಂದು ವ್ಯವಸ್ಥೆ ಇವತ್ತು RSS ಮಾತ್ರ ಮಾಡ್ತಿದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿದೆ. ಯಾರನ್ನೂ ಮತಾಂತರ ಮಾಡಕ್ ಹೋಗಿಲ್ಲ. KPS ಈ RSS ಅನ್ನ ಬಿಹೇವಿಯರ್ನ ತಿದ್ದದು ನನ್ನ ಶಿಕ್ಷಣ ಇಲಾಖೆ ಕರ್ನಾಟಕ ಪಬ್ಲಿಕ್ ಶಾಲೆ KPS. ತಿಳ್ಕೊಳ್ಳಿ ಇಷ್ಟೇ, RSS ವರ್ಸಸ್ KPS. ಬಿಕಾಸ್ ಆ RSS ಮಕ್ಕಳು ಫ್ರೀ ಎಜುಕೇಷನ್ಗೆ ನಾನು KPSಗೆ ಬರಬೇಕು, ಸಿದ್ದರಾಮಯ್ಯ ಅವ್ರ KPSಗೆ ಬರಬೇಕು, ಓದಬೇಕು, ಬೆಳಗ್ಗೆ ಹಾಲು ಕುಡಿಬೇಕು. ಈಗ ಗಣೇಶಕ್ಕೆ ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂತಾರೆ. ಹಾಗೆ RSS ಕೂಡ ಫ್ರೀ ಬಿಡಕ್ಕಿದೆ ಛತ್ರನ ಅವರು ಸಹ ಒಂದು ಪರ್ಮಿಷನ್ ತಗೋಬೇಕು, ಹೋಗ್ಬೇಕು, ಮಾಡಿ. ಯಾರು ಬೇಡ ಅನ್ನೋದಲ್ಲ. ಈಗ ನಮ್ಮ ತಾಲೂಕಲ್ಲೂ ಮೊನ್ನೆ ಮಾಡಿದ್ರು, ಮಸೀದಿ ಹತ್ರನೇ ಹೋಗ್ಬೇಕು ಅಂತಲೂ ಹೇಳಿದ್ರು. ಕೊಡ್ರಪ್ಪ ಅಂದೆ ನಾನು. ಅಂದ್ರೆ ನಮಗೇನು ಆ ತರ ಕಾಣಿಸ್ಲಿಲ್ಲ. RSS ಅಂತ ಹೇಳ್ಕೊಂಡು ಹೆದರ್ಸೋದು ಬೆದರ್ಸೋದು ಇದೆ ಅಲ್ಲ, ಅದಕ್ಕೆ ನಾವು ಹೆದರುವಂತದ್ದು ಇಲ್ಲ ಅಂತ ನಾವು ಹೇಳಿದ್ ಬಿಟ್ರೆ ಗೊಂದಲ ಮಾಡೋದು ಯಾವುದೂ ಇಲ್ಲ. ನಮ್ಮ ಸರ್ಕಾರಕ್ಕೆ ಇರ್ಲಿಲ್ಲ. ಎಲ್ಲರೂ ಪರ್ಮಿಷನ್ ತಗೊಳ್ಳೋದು ಒಳ್ಳೇದು. ಇದ್ರಲ್ಲಿ ಸರ್ಕಾರಕ್ಕೆ ಸಂಕಟ ಯಾಕೆ ಆಗಬೇಕು ಅರುಣ್? ಈಗ ಪ್ರಿಯಾಂಕ್ ಖರ್ಗೆ ಹೇಳಿದ್ರು ರೂಲ್ಸ್ ಈಸ್ ರೂಲ್ಸ್, ಎಲ್ರಿಗೂ ಒಂದೇ ಅಂತ. ಕ್ಲಿಯರ್ ಅಲ್ವಾ? ನಾಳೆ ಯಾರಿಗಾದ್ರೂ ಕೊಟ್ಟಾಗ ರೂಲ್ಸ್ ಅವಾಗ ಪ್ರಶ್ನೆ ಮಾಡ್ಬೇಕಾಗಿ ಬರುತ್ತೆ. ಸೇಮ್ ಇಟ್ ಅಪ್ಲೈಸ್ ಫಾರ್ ಬಿಜೆಪಿ ಆಲ್ಸೋ. ಯಾಕೆ ಬಿಜೆಪಿಗೆ ಹೇಳಲ್ಲ ನೀವು? ಕಾಂಗ್ರೆಸ್ಸಿಗೆ ಅಷ್ಟೇ ಯಾಕೆ ಹೇಳಬೇಕು, ಬಿಜೆಪಿಗೆ ಯಾಕೆ ಹೇಳಲ್ಲ? ಅಲ್ಲ, ಇದನ್ನ ತಂದಿದ್ದ ಉದ್ದೇಶ ಏನು? ಉದ್ದೇಶ RSS ವಿಚಾರದಲ್ಲಿ, ಉದ್ದೇಶ RSS ವಿಚಾರದಲ್ಲಿ ಅಲ್ವಾ? ಓಕೆ, RSS ವಿಚಾರದಲ್ಲಿ RSS ನ ಒಬ್ಬರಾದ್ರೂ ಲೀಡರ್ಸ್ಗಳು ಮುಂದೆ ಬಂದು ಮಾತನಾಡ್ತಾ ಇದ್ದಾರ? ಒಬ್ಬರಾದ್ರೂ ಮಾತನಾಡ್ತಾ ಇದ್ದಾರ? ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇಂಥದಕ್ಕೆಲ್ಲ ರಾಜಕೀಯಕ್ಕೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಕುತ್ಕೊಳಕ್ಕಾಗತ್ತೆ? ಇವ್ರಿಗೆ ಮಾಡಕ್ ಪುರ್ಸೊತ್ತಿದೆ, ಮಾತಾಡ್ಕೊಂಡು ಕುತ್ಕೊಳ್ತಾರೆ. ರಾಜಕೀಯ ಪಕ್ಷಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ನಮಗಿಲ್ಲ ಅನ್ನುವಂತ RSS ನವರು ಯಾಕೆ ಇದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ? ಬಿಜೆಪಿ ನಾಯಕರು ಯಾಕೆ ಕುತ್ಕೊಂಡು ಪ್ರತಿಕ್ರಿಯೆನ ಕೊಟ್ಕೊಂಡು ಕುತ್ಕೊಳ್ತಾರೆ? ಹಾಗಿದ್ದಾಗ ಕಾಂಗ್ರೆಸ್ ಹೇಳೋ ರೀತಿಯಲ್ಲಿ RSS ಮತ್ತೆ ಬಿಜೆಪಿಗೆ ಜೊತೆಯಾಗಿನೇ ಅಲ್ವಾ? ಅದಿದೆ ಇಲ್ಲ ಅಂತಲ್ಲ, ಬಟ್ ನೀವು ಅಧಿಕೃತವಾಗಿನೇ ಹೇಳ್ಕೊಳ್ತಾ ಇಲ್ವಲ್ಲ. ಹಾಗಿದ್ದಾಗ ಬಿಜೆಪಿ ಅವರು ಯಾಕೆ ವಹಿಸ್ಕೊಂಡು ಮಾತನಾಡ್ತಾರೆ? ಇದು ಹೆಂಗಾಯ್ತು ಅಂತಂದ್ರೆ, PFI ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಲೀಡರ್ಸ್ಗಳು ಮಾತನಾಡಿದಾಗ ಏನ್ರಿ ನೀವು ಅವರಿಗೆ ಸಪೋರ್ಟಾ ಅಂತ ಕೇಳ್ತಿದ್ರಲ್ಲ, ಹಾಗೆ ನಿಮ್ದು ಕೇಳಬೇಕಾ? ಈಗ ಕೇಳಬೇಕಾ? ಆಯ್ತು, ಒಬ್ಬರಾದ್ರೂ RSSನ ಸಂಘಟನೆಗೆ ಸಂಬಂಧಪಟ್ಟಂತ ಒಬ್ಬರಾದ್ರೂ ಮಾತನಾಡ್ತಾ ಇದ್ದೀರಾ? ನೀವು BJP ಸದಸ್ಯರನ್ನ ಹೊರತುಪಡಿಸಿ ಕೇಳ್ತಾ ಇದ್ದೀನಿ. BJP ಪಕ್ಷದಲ್ಲಿ ಕೂತ್ಕೊಂಡು ಶಾಸಕರಾಗಿ ಮಂತ್ರಿಗಳಾಗಿರೋರನ್ನ ಹೊರತುಪಡಿಸಿ ಕೇಳ್ತಾ ಇದ್ದೀನಿ. ಕಾರಣ ನೀವು BJPಯಲ್ಲಿ ಗುರುತಿಸ್ಕೊಂಡಿರೋರು. ಇಲ್ಲಾಂದ್ರೆ ಹೇಳ್ಬಿಡಿ RSS ನಾವು ಎರಡು ಒಂದೇ ಅಂತೇಳಿ, ಜನರಿಗೆಲ್ಲ ಗೊತ್ತು ಒಂದೇ ಅಂತೇಳಿ. ಬಟ್ ಕೋರ್ಟ್ನಲ್ಲಿ ನಿಂತಾಗ ಅದು ಸಂಘಟನೆ, ಅದಕ್ಕೂ ನಿಮ್ಗೆ ಸಂಬಂಧ ಇಲ್ಲ ಅಂತ ಬರುತ್ತೆ ಕೇಸ್ಗಳು. ಹೇಳಿ ನೋಡೋಣ, ನೀವ್ಯಾಕೆ ವಹಿಸ್ಕೊಂಡು ಮಾತನಾಡ್ತೀರಾ? ನಮಗೋದಕ್ಕೆ ಸಂಬಂಧ ಇಲ್ಲ ರೀ, ಅದು ಸಂಘಟನೆ, ರಾಜಕೀಯ ಪಕ್ಷ ಅಲ್ಲ. ನೀವ್ಯಾಕೆ ವಹಿಸ್ತೀರಾ ಅಂತ ನಾನು ಕೇಳೋದು. BJP ನಾಯಕರುಗಳು ಒಬ್ಬರಾದ್ರೂ RSS ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ಮಾತನಾಡಿದ್ದೀರಾ? ಯಾರೂ ಇಲ್ಲ. ಅವ್ರು ಯಾರು ಪ್ರತಿಕ್ರಿಯೆ ಕೊಡೋದಿಲ್ಲ. ಇಷ್ಟೆಲ್ಲ ರಾದ್ದಾಂತ ಆಗ್ತಾ ಇದ್ರು, ಬರೀ BJPಯವರು ರಿಯಾಕ್ಷನ್, ದಂಗೆ ಎದ್ಬಿಡುತ್ತೆ. ವಾಟ್ ನಾನ್ಸೆನ್ಸ್! ಏನು ಮಾತನಾಡ್ತಾ ಇದ್ರಿ ನೀವು? ನಾಶ ಆಗ್ಬಿಡುತ್ತೆ, ದಂಗೆ ಆಗ್ಬಿಡುತ್ತೆ, ಬೆದರಿಕೆ. ನೀವು BJP ಶಾಸಕರು ಕೂತ್ಕೊಂಡ್ಬಿಟ್ಟು ಬೆದರಿಕೆ ಹಾಕ್ತಾ ಇದ್ದೀರಾ. ದಂಗೆ, ನಾಶ ಆಗ್ಬಿಡುತ್ತೆ. ಏನು ಭಾಷೆಯನ್ನು ಯೂಸ್ ಮಾಡ್ತಾ ಇದ್ದೀರಾ? ಅಂದರೆ ವ್ಯತ್ಯಾಸ ಏನು ಉಳಿತು ಆ PFIಗೂ ಮತ್ತೆ ನಿಮಗೂ? PFI ಬ್ಯಾನ್ ಮಾಡಿದ್ದೇನಕ್ಕೆ? ಯಾವ್ಯಾವ ಜೊತೆ ಗುರ್ಸ್ಕೊಂಡಿದ್ರು ಅಂತ ಹೇಳಿ ಕಂಪೇರ್ ಮಾಡ್ತಾ ಇಲ್ಲ ನಾನು. ಅದು ಎರಡು ಸಂಘಟನೆಗಳ ಜೊತೆಗೆ ಎರಡು ತದ್ವಿರುದ್ಧವಾಗಿರುವಂಥದ್ದು. ಆದರೆ ನಾನು ಹೇಳ್ತಾ ಇರುವಂಥದ್ದು, ದಂಗೆ ಎದ್ದು ಬಿಡುತ್ತೆ ಅಂದ್ರೆ ಅರ್ಥ ಏನು? DJ ಹಳ್ಳಿ KH ಹಳ್ಳಿಯಲ್ಲಿ ಮಾಡಿದ್ರಲ್ಲ ಹಂಗ? ಏನು ವ್ಯತ್ಯಾಸ ಇದೆ? ದೇಶಭಕ್ತಿಯ ವಿಚಾರದಲ್ಲಿ ಮಾತನಾಡುವಂಥವ್ರು ನೀವು ದಂಗೆ ಎಬ್ಬಿಸ್ಬಿಡ್ತೀವಿ ಅಂತಂದ್ರೆ ಅದು ದೇಶಭಕ್ತಿನ? ರೀ, ಇಂಥವು RSS ಎಷ್ಟೆಷ್ಟು ನೋಡಿಲ್ಲ ಅಲ್ಲಿ. ನೀವು ಮಾತನಾಡಿ ಅದಕ್ಕೆ ಯಾಕೆ ಕೆಟ್ಟ ಹೆಸರು ತರ್ತೀರಾ? ಸಂಬಂಧ ಇಲ್ಲದೆ ಇರುವಂಥದ್ದನ್ನು ಮಾತಾಡಕ್ಕೆ ಹೋಗ್ಬೇಡಿ. ನಂದು ಒಂದು ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಡಿಫೆಂಡ್ ಮಾಡ್ತಾರೆ. ನೀವೆಲ್ಲ ಬಾಯಿ ಮುಚ್ಕೊಂಡಿದ್ರೆ ಸರಿ ಇರುತ್ತೆ. ಆಮೇಲೆ ಕಾಂಗ್ರೆಸ್ ವಿಚಾರದಲ್ಲಿ ಮಿಸ್ಟರ್ ಎಜುಕೇಷನ್ ಮಿನಿಸ್ಟರ್, ನೀವು ಏನಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಟೇಕ್ ಓವರ್ ಮಕ್ಕಳು ಕೂಡ KPS ಬರಲೇಬೇಕು ಅಂದ್ರೆ ಇವರು ಅದನ್ನ ಅವ್ರು ಸ್ವತ್ತು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ನಿಮ್ಮ ಮಾನಸಿಕತೆ ಏನು ಅಂತಂದ್ರೆ, ನೀವು ಯಾರನ್ನ ಹೆಂಗ್ ಬೇಕೋ ನಿಮ್ಮ ಆ ಶಿಕ್ಷಣ ಇಲಾಖೆ ಇದೆಯಲ್ಲ ಅವರನ್ನ ನಾನು ಹಂಗೆ ಹಿಂಡ್ಕೊಳ್ತೀನಿ, ಹಂಗೆ ಯೂಸ್ ಮಾಡ್ಕೊಳ್ತೀನಿ ಅಂತ ಅದರ ಅರ್ಥನಾ? ಆ ಇಲಾಖೆನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರೆ ನಿಮ್ಮ ಭಾಷೆಯನ್ನು ಅನ್ನಿಸ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆ. ಮಿಸ್ಯೂಸ್.
ಶಿಕ್ಷಣವನ್ನ ನೀವು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಇಲಾಖೆಯನ್ನ. ಅವರು ಬರ್ತಾರೆ ನೋಡ್ಕೊಳ್ತೀನಿ ಅಂದ್ರೆ ಧಮಕಿ ರೀತಿಯಲ್ಲಿ ಈ ಭಾಷೆಯನ್ನು ಬಳಕೆ ಮಾಡಬೇಕು ಒಬ್ಬ ಶಿಕ್ಷಣ ಸಚಿವರು. ಐ ಆಮ್ ಸಾರಿ, ದಿಸ್ ಇಸ್ ನಾಟ್ ಎ ಗುಡ್. ಈ ಭಾಷೆಯನ್ನು ಬಳಕೆ ಮಾಡುವಂಥದ್ದು ಸರಿಯಲ್ಲ. ಮಾನ್ಯ ಶಿಕ್ಷಣ ಮಂತ್ರಿಗಳೇ, ಅವರ ಮಕ್ಕಳು ಬರ್ತಾರೆ, ಮಕ್ಕಳೇ, ನೀವು ಅವ್ರನ್ನ ಕರ್ಕೊಂಡು ಬಂದು ನಾವು ಇಲ್ಲೇ ಬರ್ತಾರೆ, ಅವ್ರನ್ನ ನಾವು ನೋಡ್ಕೊಳ್ತೀವಿ. ಏನು ಮಾತಾಡೋದು ಅದು? ಸರ್ಕಾರ ಹೇಗಿರಬೇಕು ಅನ್ನೋದನ್ನು ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಮಂತ್ರಿಗಳಿಗೆ ಸ್ವಲ್ಪ ತಿಳಿಸಿ ಹೇಳಿ. ಯಾವ ರೀತಿ ಬಿಹೇವಿಯರ್ ಇರಬೇಕು ಅಂತ ಹೇಳಿ ನಿಮ್ಮ ಸಂಪುಟದಲ್ಲಿರುವಂಥವ್ರಿಗೆ. ಬರೀ ಸಂಪುಟ ಸಭೆಯನ್ನು ಮಾಡೋದಷ್ಟೇ ಅಲ್ಲ, ಸಚಿವ ಸಂಪುಟವನ್ನು ಅದರ ಸಭೆ ಮಾಡ್ಕೊಂಡು ಕೂತ್ಕೊಂಡು ಬರೀ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ. ಹೇಳಿ ಹೇಗೆ ವರ್ತಿಸಬೇಕು, ಏನು ಮಾತನಾಡಬೇಕು ಅಂತ ಹೇಳಿ. ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಕೂತಿಲ್ಲ ಸಚಿವರುಗಳು. ಇನ್ನು ಕಾಂಗ್ರೆಸ್ ಸರ್ಕಾರ 2013 ಜಗದೀಶ್ ಶೆಟ್ಟರ್ ಸರ್ಕಾರದ ವೇಳೆ ನೀಡಿದ್ದ ಆದೇಶಿಸಿದ್ದನ್ನು ಅಸ್ತ್ರವನ್ನಾಗಿಸಿ ಆರ್ಎಸ್ಎಸ್ಗೆ ಮೂಗುದಾರ ಹಾಕೋಕೆ ಮುಂದಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಜಗದೀಶ್ ಶೆಟ್ಟರ್ ಶಿಕ್ಷಣ ಇಲಾಖೆಗೆ ಸ್ಪಷ್ಟೀಕರಣ ಕೊಟ್ಟ ಪತ್ರ ಅದು. ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ಬಗ್ಗೆ ಪತ್ರ. ಆದೇಶ ಪ್ರತಿ ಓದಿದ ಜಗದೀಶ್ ಶೆಟ್ಟರ್, ಇದು ಬ್ಯಾನ್ ಅಲ್ಲ ರೀ, ಸೂಚನೆ ನೀಡಿದ್ದು ಸ್ಪಷ್ಟೀಕರಣ ಅಂತ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿರಿಕಾರಿದ್ದಾರೆ. ಆರ್ಎಸ್ಎಸ್ ಎದುರು ಹಾಕಿಕೊಂಡವರು ಭಸ್ಮ ಆಗ್ತಾರೆ. ಅದೇ ಮತ್ತು ಭಾಷೆ ಅಂತ್ಯದ ಆರಂಭ ಆಗಿಬಿಟ್ಟಿದೆ ಕಾಂಗ್ರೆಸ್ದ್ದು. ಇತ್ತ ಸಿದ್ದರಾಮಯ್ಯನವರು 2013 ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಸಂಘಟನೆ ಕಾರ್ಯಕ್ರಮ ಆಗಬಾರದು ಅಂತ ಸುತ್ತೋಲೆ ಹೊರಡಿಸಿದ್ರು. ನಾವು ಅದನ್ನ ಮಾಡಿದ್ರೆ ಆರ್ಎಸ್ಎಸ್ ಮಟ್ಟ ಹಾಕ್ತೀವಿ ಅಂತ ಬಣ್ಣ ಕಟ್ತಾ ಇದ್ದಾರೆ ಅಂತ ಅವರ ಆರೋಪ. ಜಾಗಗಳಲ್ಲಿ ಸ್ಥಳಗಳಲ್ಲಿ RSS ಕಾರ್ಯಕ್ರಮ ನಡೆಸಬಾರದು ಅಂತ ಹೇಳಿ ಈಗ ರೆಫರ್ ಮಾಡ್ತಾರೆ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಏನೊಂದು ಆದೇಶ ಆಗಿತ್ತು, ಅದನ್ನ ನಾವು ಮುಂದುವರಿಸಿದೀವಿ ಅಂತ ಹೇಳಿ. ಅದು ಆದೇಶ ಅಲ್ರಿ, ಇದು ಶಿಕ್ಷಣ ಇಲಾಖೆಗೆ ಸ್ಪಷ್ಟೀಕರಣ ಕೊಟ್ಟಂತ ಒಂದು ವಿವರಣೆ. ಅದು ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಉಳಿದಂತೆ ಖಾಸಗಿ ಕಾರ್ಯಕ್ರಮಗಳಿಗೆ ಶಾಲಾ ಮೈದಾನಗಳನ್ನ ಅನುಮತಿ ನೀಡಬಾರದು ಅಂತ ಸೂಚನೆ. ಇದು ಸೂಚನೆ, ಇಟ್ ಇಸ್ ನಾಟ್ ಬ್ಯಾನ್. ಅದರಲ್ಲಿ ಏನಾದ್ರು RSS ಹೆಸರಿದೆ ಈ ಸರ್ಕ್ಯುಲರ್ ಅಲ್ಲಿ? ಸುಮ್ಮನೆ ಆಗಲಿ 2013 ರೆಫರ್ ಮಾಡ್ತಾರೆ ಇವರು, ಮೂರ್ಖರಿದ್ದಾರೆ ಇವರು. ಅಂದ್ರೆ ಈ ರೀತಿ ತಪ್ಪು ಮಾಹಿತಿಯನ್ನು ಸಾರ್ವಜನಿಕ ಕೊಡುವಂತ ಕೆಲಸ. ಸುಮ್ಮನೆ ಬೆಳಗಿನ ಸಾಯಂಕಾಲ ಅಪಪ್ರಚಾರ. ಮತ್ತು ಅವತ್ತು ನಾನು ಅದು ನಿರ್ಧಾರ ತೆಗೆದುಕೊಂಡು ನಮ್ಮ ಕ್ಯಾಬಿನೆಟ್ ನಿರ್ಧಾರ ಅಲ್ಲ. ಮತ್ತು ನಾನು 2013 ಆವಾಗ 2013 ಈ ಉಲ್ಲೇಖ ಬರಲಿಲ್ಲ ಎಲ್ಲಿ. ಈಗ 2.5 ವರ್ಷದಾಗ ಎಲ್ಲಿ ಉಲ್ಲೇಖ ಬರಲಿಲ್ಲ. ಈಗ ಸಡನ್ ಆಗಿ 2013 ನಿಮ್ಗೆ ನೆನಪಾಗಿದೆ. 2013 ಜಗದೀಶ್ ಶೆಟ್ಟರ್ ಆರ್ಡರ್ಸ್ ಮಾಡಿದ್ರು, ಸುತ್ತೋಲೆ ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ. ಯಾಕೆ ಮಾಡಿದ್ರು? RSS ಅಂತಲೇ ಹೇಳಿಲ್ಲ ನಾವು, ಅವ್ರು ಹೇಳಿರೋದನ್ನೇ ನಾವು ರಿಪೀಟ್ ಮಾಡಿದ್ದೀವಿ. ಅವರು ಮಾಡಿದ್ರೆ ಮಾಡಬಹುದಾ? ಅಲ್ಲ, ಈಗ ಒಂದ್ಸರಿ ಆದೇಶ ಮಾಡಿದ್ಮೇಲೆ ಅದು ಕಂಟಿನ್ಯೂ ಆಗಲೇಬೇಕು. ಅದು ಮತ್ತೊಂದ್ಸರಿ ಹೊಸದಾಗಿ ಆದೇಶ ಅಂತ ಬರಲ್ಲ. ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಸೂಚನೆ ಕೊಟ್ಟಿದ್ದಷ್ಟೇ, ಅದು ಆದೇಶ ಅಲ್ಲ ಅಂತ. ಆದೇಶದ ನನ್ನ ಅಬ್ಜೆಕ್ಷನೇ ಇಲ್ಲ. ನಾನು ಆರಂಭದಿಂದಲೂ ಹೇಳ್ತಾ ಇದ್ದೀನಿ, ಈ ಆದೇಶ ವಿಚಾರದಲ್ಲಿ ನಮ್ಮ ಅಬ್ಜೆಕ್ಷನ್ಗಳೇ ಇಲ್ಲ. ಇದು ಎಲ್ಲವೂ ಕೂಡ ಸ್ಟ್ರೀಮ್ ಲೈನ್ ಆಗಬೇಕು ಅಂತ ಹೇಳಿ. ಸರ್ಕಾರಿ ಜಾಗಗಳದ್ದು ಯಾರೇ ಬಳಕೆ ಮಾಡೋದಾದ್ರೆ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, RSS ಆಗಿರ್ಬೋದು, ಇನ್ಯಾವುದೋ ಮುಸ್ಲಿಂ ಸಂಘಟನೆ ಆಗಿರ್ಬೋದು, ನಮಾಜ್ ಮಾಡಿರೋದಾಗಿರ್ಬೋದು, ಇವೆಲ್ಲವೂ ಕೂಡ ಪರವಾನಗಿಯನ್ನು ಪಡ್ಕೊಳ್ಬೇಕು. ಅದಕ್ಕೊಂದು ಫಿಕ್ಸ್ ಅಮೌಂಟ್ ಅಂತ ಇಡಿ, ಅಮೌಂಟ್ ಅನ್ನು ಅದಕ್ಕೆ ಕಟ್ಸ್ಕೊಳ್ಳಿ. ಸುಮ್ಮನೆ ಅನುಮತಿ ಕೊಟ್ಬಿಟ್ಟೆ DC ಪತ್ರ ಕೊಟ್ಟರು, SP ಪತ್ರ, ನೋ, ಒಂದು ಫಿಕ್ಸ್ ಅಮೌಂಟ್ ಅಂತ ಇಡಿ. ಖಾಸಗಿ ಶಾಲೆಗಳಿಗೆ ಏನಾದರೂ ಮೈದಾನಗಳನ್ನು ಬಳಕೆ ಮಾಡಬೇಕು ಅಂತಂದ್ರೆ ಅವ್ರು ಅಮೌಂಟ್ ಕಟ್ಟಬೇಕು ಅಲ್ಲಿಗೆ. ಆ ಫಂಡ್ ಅನ್ನ ಶಾಲೆಗಳಿಗೆ ಬಳಕೆ ಮಾಡ್ಕೊಳ್ತಾರೆ. ಹಾಗೆ ಇಲ್ಲೂ ಬಳಕೆ ಮಾಡಿ. ನಾನು ಅವತ್ತು ಹೇಳಿದ್ದೀನಿ, ನಿಮ್ಮ ಯೋಗ್ಯತೆಗೆ ಸರ್ಕಾರಿ ಶಾಲೆಗಳನ್ನು ಉದ್ಧಾರ ಮಾಡೋಕ್ಕಾಗಿಲ್ಲ, ಅದಕ್ಕೆ ದುಡ್ಡು ಕೊಡೋಕ್ಕಾಗಿಲ್ಲ, ಅದಕ್ಕೆ ಶೌಚಾಲಯಗಳನ್ನು ಮಾಡೋಕ್ಕಾಗಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡೋಕ್ಕಾಗಿಲ್ಲ, ಇಲ್ಲೂ ಸೋರುವಂಥ ಶಾಲೆಗಳಿದ್ದಾವೆ. ಅಟ್ಲೀಸ್ಟ್ ಈ ಮೂಲಕವಾಗಿ ಆಯಾ ಊರುಗಳಲ್ಲಿ ಆ ಶಾಲೆಗಳು ಉದ್ಧಾರ ಆದರೂ ಆಗುತ್ತೆ. ಆ ದುಡ್ಡನ್ನು ಅದನ್ನ ಯೋಚನೆ ಮಾಡಿ. ನಾವು ಅದಕ್ಕೆ ಅಬ್ಜೆಕ್ಷನೇ ಇಲ್ಲ. ಬಟ್ ನೀವು ಒಂದು ಕಡೆಗೆ ಮಾತ್ರ ನಿಲ್ಲಿಸಿ ಒಬ್ಬರಿಗೆ ನಿಷೇಧ ಹಾಕಿ ಇನ್ನೊಬ್ಬರಿಗೆ ಅನುಮತಿಯನ್ನು ಕೊಡ್ತಾ ಇದ್ದರೆ ಬರುತ್ತೆ. ಅವಾಗ ಸೇಮ್ ಲೈಕ್ ನಮಾಜ್ ಬರುತ್ತೆ. ನಾಳೆ ತಗಲಾಕ್ಸಿದಿರ, ಅವ್ರ ಧರ್ಮ ಸಂಕಟದಲ್ಲಿ ಸಿಗಾಕ್ಸಿದಿರ, ಅವರು ಒದ್ದಾಡಬೇಕು ನಿಮ್ಮ ನಿರ್ಧಾರದಿಂದ. ಹೆಂಗಾಗುತ್ತೆ ನೋಡ್ತಾ ಇರಿ ಮುಂದೆ. ಇನ್ನು ಶಿವಮೊಗ್ಗ ಬಿಜೆಪಿ ಸಂಸದ BY ರಾಘವೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಹೊಸ ಅಸ್ತ್ರವನ್ನ ಸಿಡಿಸಿದ್ದಾರೆ. ಬಿಹಾರ ಚುನಾವಣೆ ಹೆಸರಲ್ಲಿ ಅಧಿಕಾರಿಗಳಿಂದ ಸಚಿವರು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ರಾಘವೇಂದ್ರ ಅಷ್ಟೇ ಅಲ್ಲ, ಸಂಸದ ಜಗದೀಶ್ ಶೆಟ್ಟರ್ ಕೂಡ ಇದೇ ಆರೋಪವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ATM ಇದ್ದಂತೆ, ಇಲ್ಲಿ ಲೂಟಿ ಮಾಡಿ ಬಿಹಾರ ಚುನಾವಣೆಗೆ ಹಣವನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ. ಇದಕ್ಕೆ DK ಶಿವಕುಮಾರ್ ಅವರು ನಿಮ್ಮ ಬಳಿ ಪುರಾವೆ ಇದ್ರೆ ರಿಲೀಸ್ ಮಾಡ್ರಿ ಅಂತ ಪ್ರಶ್ನಿಸಿದ್ದಾರೆ. ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ ಚುನಾವಣೆಗೆ ದುಡ್ಡನ್ನ ಕಳಿಸಬೇಕು, ಫಂಡ್ ಅನ್ನ ಕಳಿಸಬೇಕು ಅಂತೇಳಿ ಅಧಿಕಾರಿಗಳಿಂದ ಲೂಟಿ ಮಾಡ್ತಾ ಇದಾರೆ, ಅಂದೆ ವಸೂಲಿ ಮಾಡ್ತಿದ್ದಾರೆ. ಕಣ್ಣೀರ್ ಹಾಕೊಂಡು ನಮ್ಮ ಅಧಿಕಾರಿಗಳು ನಮ್ಮ ಎದುರಿಗೆ ಹೇಳ್ತಾ ಇದಾರೆ, ಅಂದೆ ರಿನಿವಲ್ ಅಂತೆ, ಟ್ರಾನ್ಸ್ಫರ್ ದಂಧೆ ಮುಗಿತು, ಈಗ ರಿನಿವಲ್ ಅಂತ ಹೇಳಿ ಎಲ್ಲ ಆ ಇಲಾಖೆ ಎಲ್ಲಾ ಖಾತೆಯ ಎಲ್ಲಾ ಮಂತ್ರಿಗಳು ಇವತ್ತು ವಸೂಲಿ ಮಾಡಿ ಬಿಹಾರ ಚುನಾವಣೆ ಅದೇ ಒಂದು ದಂಧೆ ಆಗಿದೆ. ಅವ್ರೇನ್ ಬಿಹಾರ ಒಂದು ಸೋರ್ಸ್ಫುಲ್ ಇರುವಂತ ರಾಜ್ಯ ಕಾಂಗ್ರೆಸ್ ಅಂದ್ರೆ ಕರ್ನಾಟಕ.
ATM. ಅದಕ್ಕಾಗಿ ಬಿಹಾರದ ಹಣ ಅಲ್ಲಿ ಕಳಿಸ್ಲಿಕ್ಕೆ ಅದಕ್ಕೆ ಕರಪ್ಷನ್ ಯಾಕೆ ರ್ಯಾಂಪಿಟ್ ಆಗಿದೆ, ಕಮಿಷನ್ ಯಾಕೆ ಜಾಸ್ತಿ ಆಗಿದೆ? ಅವ್ರು ಕೇಳಿದ್ರೆ ಅಪಸಾದ ಹೋಗಿ ಕೇಳಿದ್ರೆ ಹೇಳ್ತಾರೆ. ಯಾವ ರಾಜ್ಯ ಚುನಾವಣೆಗೂ ಕೂಡ ಕರ್ನಾಟಕದಿಂದ ಏನು 5 ಪೈಸೆನೂ ಕೊಟ್ಟಿಲ್ಲ, ಬಿಹಾರಕ್ಕೂ ಕೊಡ್ತಾ ಇಲ್ಲ. ಅವ್ರು ಮಾಡ್ತಾ ಇರೋ ಕೆಲಸನ ನಮ್ಗೆ ಹೇಳ್ತಾ ಇದ್ದಾರೆ. ಅವ್ರ ಹತ್ರ ದಾಖಲೆ ಇದ್ರೆ ದಾಖಲೆ ಸಮೇತ ಅವರು ಬಿಡುಗಡೆ ಮಾಡಲಿ. ರಿಟರ್ನ್ ಮಾಡ್ತಾರಲ್ಲ ಕೆಲವು ನಾಯಕರುಗಳಿದ್ದಾರೆ, ರಿಟರ್ನ್ ಹಂಗೆ ರಾಘವೇಂದ್ರ ಗೆದ್ದಿದ್ದು ಹೆಂಗೆ ಅಂತ ಗೊತ್ತಿದೆಯಾ ನಿಮಗೆ? ಆಂಬ್ಯುಲೆನ್ಸ್ ಅಲ್ಲಿ ಅವ್ರ ಅಪ್ಪ ದುಡ್ಡು ತರಿಸಿದ್ರು, ಪೊಲೀಸ್ ಜೀಪಲ್ಲಿ ತರಿಸಿದ್ರು. ಅವರಿಗೆ ಅನುಭವ ಇರಬಹುದು. ನಮ್ಮ ಪಕ್ಷನ ಗೆಲ್ಸೋದಕ್ಕೆ ನಾನು ಆಗ್ಲೇ ಒಂದ್ಸತಿ ಹೋಗಿ ಬಂದಿದ್ದೀನಿ ಬಿಹಾರಿಗೆ. ಅವಾಗ ಏನು ದುಡ್ಡು ತಗೊಂಡು ಹೋಗಿದ್ದಂತ ನಾನೇನು ಲೂಸ ನಾನು ಇವ್ರ ತರ? ಅವ್ರ ಅಪ್ಪ ಮಗರಿಗೆ ಅದೇ ಕೆಲಸ ಆಗಿದ್ದವ್ರು, ಹಿಂದಿಂದ ಮಾಡಿದ್ದವ್ರು. ಅದರಿಂದ ಅದೇ ಯೋಚನೆದಲ್ಲೇ ಇರ್ಬೋದು ರಾಘವೇಂದ್ರ ಬಿಟ್ರೆ ಬೇರೆಯವರು ಇಲ್ಲ. ಅವ್ರ ಉದ್ದೇಶ ಇದೆ ಅದೇ ಇರ್ತದೆ. ಕೋಟ್ಯಾಂತರ ರೂಪಾಯಿ ಇವತ್ತು ಹಡಬಿ ದುಡ್ಡು ಮಾಡ್ಕೊಂಡು ಕುತ್ಕೊಂಡಿದ್ದಾರೆ, ಅದೇನೇ ಮಾಡ್ತಾರೆ. ಯಾಕ್ರಿ ಎಲ್ಲ ಉಸಿರು ಒಳ್ಳೆ ರೀತಿಯಲ್ಲಿ ಆಡ್ತೀರಾ? ಎಲ್ರು ಅದೇ. ಅವ್ರಿದ್ದಾಗ BJP ಇದ್ದಾಗ ಅವರು ಕಳಿಸ್ತಾರೆ, ನೀವು ಇದ್ದಾಗ ನೀವು ಕಳಿಸ್ತೀರಾ. ಹೈಕಮಾಂಡ್ ಕೇಳಿದ್ರೆ ಬಿಡ್ತೀರಾ? ಜಿ ಹುಜೂರ್ ಅನ್ಕೊಂಡೇ ಹೋಗ್ತೀರಾ. ಆಮೇಲೆ ದಾಖಲೆ ಅಂತೆ. ಮಾನ್ಯ ಉಪಮುಖ್ಯಮಂತ್ರಿಗಳೇ, 40% ದಾಖಲೆಯನ್ನೇ ರಾಜ್ಯದ ಜನರ ಮುಂದೆ ಇಟ್ಟಿಲ್ಲ. ಯಾರನ್ನೂ ಒಳಗಡೆಗೂ ಕಳಿಸ್ಲಿಲ್ಲಪ್ಪ ನೀವು. 40% ಅದು ಪೋಸ್ಟೆಲ್ಲ ಅಂಟಿಸ್ಬಿಟ್ಟು ಈಗ ದಾಖಲೆ ಕೇಳ್ತಾ ಇದ್ರು. ಒಳ್ಳೆ ತಮಾಷೆಯಪ್ಪ ನಿಮ್ಗೆ. ಹಿಂಗೆಲ್ಲ ಕಾಮಿಡಿ ಮಾಡಬಾರ್ದು ನೀವು.